ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋದಾಮಿನಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಪರದಾಟ. ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಶ್ರೀರಾಮನಗರ ವಸತಿ ಶಾಲೆ ಹೊಸ ಕಟ್ಟಡ ನಿರ್ಮಾಣವಾಗಿದ್ರು ಆಗದಂತ ಸ್ಥಳಾಂತರ. ಹೊಸ ಕಟ್ಟಡ ನಿರ್ಮಾಣವಾಗಿದೆ, ಆದರೂ ಸ್ಥಳಾಂತರ ಆಗ್ತಾ ಇಲ್ಲ. ಈ ಕುರಿತು ಸ್ಪಷ್ಟನೆ ನೀಡಿದ ಸಚಿವ ಶಿವರಾಜ್ ತಂಗಡಗಿ, ಬಾಲಕರ ಶೌಚಾಲಯ ನಿರ್ಮಾಣ ಇನ್ನೂ ಆಗಬೇಕಾಗಿದೆ, ಕೆಲಸ ಇನ್ನೂ ಕೂಡ ಬಾಕಿ ಆಗಿದೆ. ಹಾಗಾಗಿ ಸ್ಥಳಾಂತರ ಕಾರ್ಯ ಸ್ವಲ್ಪ ವಿಳಂಬವಾಗಿದೆ, ಶೀಘ್ರವೇ ಉದ್ಘಾಟನೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಶಿವರಾಜ್ ತಂಗಡಗಿ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತದ್ದು. ಈಗ ಬಾಲಕರ ಶೌಚಾಲಯ ನಿರ್ಮಾಣ ಕೆಲಸ ಇನ್ನೂ ಕೂಡ ಬಾಕಿ ಇದೆ, ಹಾಗಾಗಿ ಸ್ಥಳಾಂತರ ಆಗ್ತಾ ಇಲ್ಲ. ಆದಷ್ಟು ಬೇಗ ಉದ್ಘಾಟನಾ ಕಾರ್ಯವನ್ನ ನೆರವೇರಿಸ್ತೀವಿ, ಹಾಗೇನೆ ಅದಾದ್ಮೇಲೆ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು. ಗೋದಾಮಿನಲ್ಲಿ ವಸತಿ ಶಾಲೆ ವಿದ್ಯಾರ್ಥಿಗಳ ಪರದಾಟ ಒಂದು ಕಡೆ ಜಾಸ್ತಿ ಆಗ್ತಾನೆ ಇದೆ. ಹಳೆ ಕಟ್ಟಡದಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಅಂತಾನೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ರು ಕೂಡ ಇನ್ನು ಯಾಕೆ ಉದ್ಘಾಟನೆ ಆಗಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಹೊಸ ಕಟ್ಟಡದಲ್ಲಿ ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಬಾಲಕರ ಶೌಚಾಲಯ ನಿರ್ಮಾಣ ಕೆಲಸ ಇನ್ನೂ ಕೂಡ ಅರ್ಧಕ್ಕೆ ನಿಂತಿದೆ, ಹಾಗಾಗಿ ಅದು ಪೂರ್ಣಗೊಂಡಂತಹ ನಂತರ ಶಿಫ್ಟ್ ಮಾಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅನ್ನೋದನ್ನ ಕೇಳಿದೆ. ನನಗೆ ಅಲ್ಲೇ ಟಾಯ್ಲೆಟ್ಸ್ ಕಟ್ಟಿಸ್ಬೇಕಾಗಿತ್ತು. ಇಲ್ಲ ಅದ್ರಾಗ ಏನೋ ಸ್ವಲ್ಪ ಗ್ರಾಂಟಿನ ಸಮಸ್ಯೆ ಆಗಿದ್ದಕ್ಕೆ ಟಾಯ್ಲೆಟ್ ಇದಾಗಿಲ್ಲ, ಅದನ್ನ ಮಾಡೋಣ ಅಂತ ಇಟ್ಕೊಂಡಿನಿ. ಯಾರೋ ಒಬ್ರು ಹೇಳಿದ್ರಂತ, ತಂಗಡಿಗರು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರಂತ. ಇಲ್ಲ, ನಾನು ಆದಷ್ಟು ಬೇಗ ನಾನು ಡೇಟ್ ಕೊಟ್ಟದ್ನಾಗ ಆ ಟಾಯ್ಲೆಟ್ ರೆಡಿ ಇದ್ದಿದ್ದಿಲ್ಲ. ನಾನು ಈಗ ನನಗೆ ಡೇಟ್ ಕೊಡಂತ ಸ್ವಲ್ಪ ತ್ರಾಸ ಆಗ್ತಾ ಇದೆ. ಈ ತಿಂಗಳದೊಳಗೆ ನೆಕ್ಸ್ಟ್ ಮಂತ್ ಒಳಗೆ ಅದನ್ನು ಕ್ಲಿಯರ್ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದಿನ ಬಿಜೆಪಿ ಅವ್ರು ದೊಡ್ಡ ದೊಡ್ಡ ಮಾತು ಹೇಳ್ತಾರಲ್ಲ, ಅವ್ರು ಹಿಂದುಳಿದ ವರ್ಗದೊಳಗೆ 4 ಹಾಸ್ಟೆಲ್ ಕೊಟ್ರ 4 ವರ್ಷದೊಳಗೆ 4 ಹಾಸ್ಟೆಲ್. ನಮ್ಮ ಅಧಿಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗದ ಸಚಿವನಾದ ಮೇಲೆ 211 ಹಾಸ್ಟೆಲ್ಗಳನ್ನು ಕೊಟ್ಟಿದ್ದೀವಿ. 211 ಹಾಸ್ಟೆಲ್ ಕೊಟ್ಟಿದ್ದೀವಿ. ಹೊಸವು ಕೊಪ್ಪಳ ಜಿಲ್ಲೆಗೆ 10 ಹಾಸ್ಟೆಲ್ ಕೊಟ್ಟಿದ್ದೀನಿ. 10 + 2 10 + 2 12 + 4 ಎಲ್ಲೇ ಎಂಜಿನಿಯರಿಂಗ್ ತಳಕಲ್ಲು ಒಟ್ಟು 16. ಅಂದ್ರೆ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಇಲ್ಲ ಇಲ್ಲಿ 2 ಹಾಸ್ಟೆಲ್ ಜಿಲ್ಲೆ ಕೊಟ್ಟಿದ್ದೆ, ಎಂಜಿನಿಯರಿಂಗ್ ಹಾಸ್ಟೆಲ್ಗಳನ್ನು ಕೊಟ್ಟಿದ್ದೆ. ನಾನು ಅದನ್ನ ಕೇಳಿದೆ. ನನಗೆ ಅಲ್ಲೇ ಟಾಯ್ಲೆಟ್ಸ್ ಕಟ್ಟಿಸ್ಬೇಕಾಗಿತ್ತು. ಇಲ್ಲ ಅದ್ರಾಗ ಏನೋ ಸ್ವಲ್ಪ ಗ್ರಾಂಟಿನ ಸಮಸ್ಯೆ ಆಗಿದ್ದಕ್ಕೆ ಟಾಯ್ಲೆಟ್ ಇದಾಗಿಲ್ಲ, ಅದನ್ನ ಮಾಡೋಣ ಅಂತ ಇಟ್ಕೊಂಡಿನಿ. ಯಾರೋ ಒಬ್ರು ಹೇಳಿದ್ರಂತ, ತಂಗಡಿಗರು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರಂತ. ಇಲ್ಲ, ನಾನು ಆದಷ್ಟು ಬೇಗ ನಾನು ಡೇಟ್ ಕೊಟ್ಟದ್ನಾಗ ಆ ಟಾಯ್ಲೆಟ್ ರೆಡಿ ಇದ್ದಿದ್ದಿಲ್ಲ. ನಾನು ಈಗ ನನಗೆ ಡೇಟ್ ಕೊಡಂತ ಸ್ವಲ್ಪ ತ್ರಾಸ ಆಗ್ತಾ ಇದೆ. ಈ ತಿಂಗಳದೊಳಗೆ ನೆಕ್ಸ್ಟ್ ಮಂತ್ ಒಳಗೆ ಅದನ್ನು ಕ್ಲಿಯರ್ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದಿನ ಬಿಜೆಪಿ ಅವ್ರು ದೊಡ್ಡ ದೊಡ್ಡ ಮಾತು ಹೇಳ್ತಾರಲ್ಲ, ಅವ್ರು ಹಿಂದುಳಿದ ವರ್ಗದೊಳಗೆ 4 ಹಾಸ್ಟೆಲ್ ಕೊಟ್ರ 4 ವರ್ಷದೊಳಗೆ 4 ಹಾಸ್ಟೆಲ್. ನಮ್ಮ ಅಧಿಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗದ ಸಚಿವನಾದ ಮೇಲೆ 211 ಹಾಸ್ಟೆಲ್ಗಳನ್ನು ಕೊಟ್ಟಿದ್ದೀವಿ. 211 ಹಾಸ್ಟೆಲ್ ಕೊಟ್ಟಿದ್ದೀವಿ. ಹೊಸವು ಕೊಪ್ಪಳ ಜಿಲ್ಲೆಗೆ 10 ಹಾಸ್ಟೆಲ್ ಕೊಟ್ಟಿದ್ದೀನಿ. 10 + 2 10 + 2 12 + 4 ಎಲ್ಲೇ ಎಂಜಿನಿಯರಿಂಗ್ ತಳಕಲ್ಲು ಒಟ್ಟು 16. ಅಂದ್ರೆ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ